ಕಳೆದ 7 ದಿವಸಗಳಿಂದ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯ ಭ್ರಷ್ಟಾಚಾರ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕೆಂದು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ನಡೆಯುತ್ತಿದ್ದ ಅಹೋರಾತ್ರಿ ಧರಣಿಗೆ ತಾತ್ಕಾಲಿಕ ವಿರಾಮ ತೆಗೆದುಕೊಂಡು ಕೈ ಬಿಡಲಾಗಿದೆ. ನಿನ್ನೆ ಆಡಳಿತ ಮಂಡಳಿಯ ಸರ್ವ ಸದಸ್ಯರ ನೇತೃತ್ವದ ತಂಡ ರೈತ ಸಂಘಗಳನ್ನು ವಿಸಿಟ್ ಮಾಡಿ ಸಿಬಿಐ ತನಿಖೆಗೆ ವಹಿಸುವುದಕ್ಕೆ ಟರಾವು ಪಾಸ್ ಮಾಡಿದ ಪತ್ರವನ್ನು ರೈತ ಸಂಘಗಳಿಗೆ ಹಸ್ತಾಂತರ ಮಾಡಿದ ಹಿನ್ನೆಲೆಯಲ್ಲಿ ನಿನ್ನೆ ಸಂಜೆ ಈ ಹೋರಾಟವನ್ನು ಕೈಬಿಟ್ಟಿದ್ದೇವೆ ಎಂದು ಹೇಳಿದರು. ಇನ್ನು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಅವರೊಂದಿಗೆ ರೈತ ಸಂಘಗಳ ಒಕ್ಕೂಟ ಸದಸ್ಯರಾದಂತಹ ಬಸನಗೌಡ ಪಾಟೀಲ್, ಬೀರಪ್ಪ ದೇಶೂರು ಮತ್ತು ಬಸವರಾಜು ಮೊಕಾಶಿ, ಸಂಜು ತೆಲಗರ್ ಮಾತನಾಡಿದ್ದಾರೆ. ಏನಿವತ್ತು ಕಿತ್ತೂರು ನಾಡಿನ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಒಂದ್ ರೀತಿ ಭ್ರಷ್ಟಾಚಾರ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಭಾಗದ ಒಂದ್ ರೀತಿ ರೈತ ಸಂಘಗಳ ಒಂದ್ ರೀತಿ ಮಹಾಸಂಘಗಳ ಒಕ್ಕೂಟ ಕಳೆದ ಒಂದ್ ರೀತಿ 7 ದಿವಸಗಳಿಂದ ಅಹೋರಾತ್ರಿ ಧರಣಿ ಆರಂಭಿಸಿದ್ವು. ಇದರೆಲ್ಲ ಪರಿಣಾಮವಾಗಿ ನಿನ್ನೆ ಜನರಲ್ ಬಾಡಿ ಮೀಟಿಂಗು ಸಹ ಆಯ್ತು. ಇವತ್ತು ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ಸದಸ್ಯರು ಮತ್ತೆ ಅಲ್ಲಿರ್ತಕ್ಕಂಥ ವ್ಯವಸ್ಥಾಪಕ ನಿರ್ದೇಶಕರ ಕಮಿಟಿಯಾಗಿ ಇವತ್ತು ಆ ಟರಾವ್ಗೆ ಒಂದ್ ರೀತಿ ಸಿಬಿಐ ತನಿಖೆ ವಹಿಸತಕ್ಕಂಥ ಪ್ರತಿಯನ್ನ ಇಲ್ಲಿರ್ತಕ್ಕಂಥ ರೈತ ಸಂಘಗಳ ಒಕ್ಕೂಟಕ್ಕೆ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಇವತ್ತು ಒಂದ್ ರೀತಿ ತಾತ್ಕಾಲಿಕವಾಗಿ ಒಂದ್ ರೀತಿ ಈ ಒಂದು ಹೋರಾಟವನ್ನ ನಿಲ್ಲಿಸ್ತಾ ಇವಿ ಅಂತಕ್ಕಂಥ ಒಂದ್ ರೀತಿ ಮಾತುಗಳನ್ನ ಇಲ್ಲಿರ್ತಕ್ಕಂಥ ರೈತ ಪರ ಹೋರಾಟಗಾರರು ಹೇಳ್ತಾವ್ರೆ. ಬನ್ನಿ ವೀಕ್ಷಕರೇ, ಏನ್ ಹೇಳ್ತಾರೆ ಬಗ್ಗೆ ಸಮಗ್ರವಾಗಿ ತಾವು ಇವತ್ತು ಒಂದ್ ರೀತಿ ತಾತ್ಕಾಲಿಕ ವಿರಾಮ ಕೊಟ್ಟಿದ್ದೀರಾ, ಏನ್ ಹೇಳಿಕ್ ಬಯಸ್ತೀರಾ? ಏನಿಲ್ಲ, ಇವತ್ತ ನಾವು ಆರಂಭ ಮಾಡೋದಕ್ಕಿಂತ ಮೊದಲು ತಾಯಿ ಬಂಡ್ಯಮ್ಮ ತಾಯಿಗೆ ಪೂಜೆ ಮಾಡಿ ಇಲ್ಲಿ ಮಲಪ್ರಭಾ ಶುಗರ್ ಕಾರ್ಖಾನೆಯಲ್ಲಿ ಆದಂಥ ಅವ್ಯವಹಾರಗಳ ಬಗ್ಗೆ ತನಿಖೆ ಆಗಬೇಕು ಅಂಥೇಳಿ, ಉನ್ನತ ಮಟ್ಟದ ತನಿಖೆ ಆಗಬೇಕು, ಸಿಬಿಐ ತನಿಖೆಗೆ ಒಳಪಡಿಸ್ಬೇಕಂತೇಳಿ ನಾವು ಹೋರಾಟ ಚಾಲು ಮಾಡಿದೀವಿ 20ನೇ ತಾರೀಕಿನ ದಿವಸದಿಂದ. ಈಗ 7 ದಿವಸದಿಂದ ನಿರಂತರ ಹೋರಾಟದಿಂದ ನಿನ್ನೆ ಆದಂಥ ಜನರಲ್ ಬಾಡಿ ಮೀಟಿಂಗ್ನಲ್ಲಿ ನಮಗೆ ಟರಾವ್ ಮಾಡಿ ಆಡಳಿತ ಕಮಿಟಿಯವರು, ಮಲಪ್ರಭಾ ಶುಗರ್ ಕಾರ್ಖಾನೆಯ ಆಡಳಿತ ಕಮಿಟಿಯವರು ಮತ್ತು MD ಅವರು ಎಲ್ಲರೂ ಕೂಡಿ ಹೋರಾಟನ ಅಂತ್ಯಗೊಳಿಸ್ಬೇಕಂತೇಳಿ ವಿನಂತಿ ಮಾಡಿಕೊಂಡಾಗ ಅದು ಟರಾವ್ ಪಾಸ್ ಮಾಡಿಕೊಡ್ರಿ ಅಂತೇಳಿ ಕೇಳಿದ್ದೀವಿ. ಅದನ್ನು ಟರಾವ್ ಪಾಸ್ ಮಾಡಿಕೊಟ್ಟಾರ. ಇದನ್ನು ಉನ್ನತ ಮಟ್ಟದೊಳಗೆ ತನಿಖೆ ಮಾಡಲಿಕ್ಕೆ ನಮ್ಮ ಎಲ್ಲ ಈ MK ಹುಳಿ ಕಾರ್ಖಾನೆ ಎಲ್ಲ ಸದಸ್ಯರು, ಸುತ್ತಮುತ್ತಲಿನ ಎಲ್ಲ ಹಳ್ಳಿ ಜನರ ಎಲ್ಲರ ಸಹಕಾರದಿಂದ ಹೋರಾಟದಿಂದ ಇವತ್ತು ನಾವು ಈಗ ಆ ಹೋರಾಟ ಅಂತ್ಯ ಅಲ್ಲ, ಇದು ಆರಂಭ ಆಗೈತಿ. ಈ ಆರಂಭನ ನಾವು ನಾಳೆಯಿಂದ ನಮ್ಮ ಕೆಲಸ ಚಾಲು. ಅದಕ್ಕಾಗಿ ನಾವು ಜಯ ಸಿಕ್ಕತ್ತಂತೇಳಿ ನಾವು ಇಷ್ಟಕ್ಕೆ ನಾವು ಕೈ ಬಿಡೋದಿಲ್ಲ. ಇದು ಕೊನೆ ಆಗೋ ತನಕ ಇದು ಅವರು ಏನು ಹಣ ತಿಂದಾರಲ್ಲ ಅವ್ರದ್ದೆಲ್ಲ ಅದು ಮರುವು ಜಪ್ತಿ ಆಗೋ ಮಟ್ಟ ನಾವು ಇದನ್ನು ಹೋರಾಟ ಕೈ ಬಿಡುದಿಲ್ಲ ಅಂತೇಳಿ ಈಗ ತಾತ್ಕಾಲಿಕವಾಗಿ ಹಿಂತಗೋತೀವಿ ಈ ಹೋರಾಟ. ಈಗ ಸಂಜು ತೆಲಗಾರ್ ಅವರೇ ಸಾಕಷ್ಟು ಒಂದ್ ರೀತಿ 7 ದಿವಸಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಅವ್ರೇನೋ ಟರಾವ್ ಪ್ರತಿ ಕೊಟ್ಟಿದ್ದಾರೆ, ಅದು ನಿಮ್ಗೆ ತೃಪ್ತಿಕರ ಆಗಿದೆಯಾ? ಟರಾವ್ ಪ್ರತಿ ನಮಗ ತೃಪ್ತಿಕರ ಐತಿ. ಯಾಕಂದ್ರೆ ನಾವ್ ಈಗ 6 ದಿವಸದಿಂದ 7 ದಿವಸದಿಂದ ಏನ್ ಹೋರಾಟ ಮಾಡಿದೇವಲ್ಲ, ಈ ಹೋರಾಟಕ್ಕೆ ನಮಗೆ ಜಯ ಸಿಕ್ಕಂಗ ಅನ್ಸ. ಆದ್ರೆ ಇನ್ನೂ ನಾವು ಜಯ ಪಡಿಬೇಕಾಗೈತಿ. ಇದ್ರ ಮುಂದೆ ಇಲ್ಲಿವರೆಗೆ ಶಕ್ತಿ ಬಲವನ್ನು ತೋರಿಸಿದೆವು ನಾವು ಕಾರ್ಖಾನೆಯವ್ರಿಗೆ. ಇನ್ನು ಆಡಳಿತಾತ್ಮಕವಾಗಿ ನಾವು ಅವ್ರನ್ನ ಒಂದು ತನಿಖೆಗೆ ಒಳಪಡಿಸಿ ಮಾಡಿಸಿ ತಪ್ಪಿತಸ್ಥರ ವಿರುದ್ಧ ನಾವೇನ್ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರ, ತಪ್ಪು ಮಾಡಿದವ್ರ ಕಡೆಸಿಂದ ದಂಡ ಕಟ್ಟಿಸಿಕೊಳ್ಳುವಂತ ವ್ಯವಸ್ಥೆಯನ್ನ. ದಂಡ ಅಂದ್ರೆ ಏನ, ನಮ್ಮ ರೊಕ್ಕನ ಓದ್ದಾರು, ನಮ್ಮ ರೊಕ್ಕನ ಹೊಳ್ಳಿ ತುಂಬಿಸೋದು ಅಷ್ಟೇ ಐತಿ. ಏನಪ್ಪಾ ಅಂತಂದ್ರ ಇಲ್ಲಿ ಆಡಳಿತ ಮಂಡಳಿ ಆಗಲಿ ನಿರ್ದೇಶಕರಾಗಲಿ ಇವರಷ್ಟ ತಪ್ಪು ಮಾಡಿಲ್ಲ. ಇದ್ರ ಜೊತೆಗೆ ಈ ಸಹಕಾರಿ ಒಂದು ಸೆಕ್ಟರ್ಗೆ ಸರ್ಕಾರನೂ ಕೂಡ ಕೈ ಜೋಡಿಸೈತೆ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ. ಯಾಕಂದ್ರ ಹಿಂದಿನ ಸಲ ಹೋರಾಟ ಮಾಡಿದಾಗನು ಕೂಡ ಏನಪ್ಪಾ ಅಂತಂದ್ರ ಒಂದು ಕೆಲವೊಂದು ಗಾಡಿಗಳನ್ನ ಹಿಡಿದಾಗ ಅದರಲ್ಲೂ ಕೂಡ ಏನಪ್ಪಾ ಅಂದ್ರೆ ತೂಕದಲ್ಲಿ ಹೆಚ್ಚಿದ್ರು ಕೂಡ ಸಂಬಂಧಪಟ್ಟಂತ ಕೆಲವು ಅಧಿಕಾರಿಗಳನ್ನ ತಿರುಚಿ ಕಡಿಮೆ ಐತೆ ಅನ್ನುವಂಥದ್ದನ್ನ ತೋರಿಸಿದಾರೆ. ಅದಕ್ಕೆ ಸಂಬಂಧಪಟ್ಟಂಗ ಕೆಲವೊಂದು ಆಡಿಯೋ ದಾಖಲೆಗಳು ಕೂಡ ನಮಗೆ ಸಿಕ್ಕಿದಾವ. ಅದಕ್ಕ ಈ ಅಧಿಕಾರಿಗಳನ್ನ ರೈತರನ್ನ ಉಳಿಸ್ಬೇಕನ್ನುವಂತ ಒಂದು ಮನಸ್ಥಿತಿ ಅವರಲ್ಲಿ ಇರ್ಲಪ್ಪ ಅಂತಂದ್ರ ಇಲ್ಲೇ ರೈತರು ಹೆಂಗ್ ಬದುಕಬೇಕು, ರೈತರು ಯಾವ ರೀತಿಯಾಗಿ ಜೀವನ ಮಾಡ್ಬೇಕು, ಇದನ್ನ ನಾವು ವಿಚಾರ ಮಾಡ್ಬೇಕಾಗಿತ್ತು. ಅದಕ್ಕ ಈ ಅಧಿಕಾರಿಗಳಿಗೂ ಕೂಡಪ್ಪ ಏನಪ್ಪಾ ಅಂತಂದ್ರ ಈ ತನಿಖೆ ಒಳಗ ಅವ್ರನ್ನ ಒಳಪಡಿಸ್ತೇವಿ. ಇದ್ರ ಯಾವುದೇ ಅಧಿಕಾರಿ ಇರಲಿ, ಯಾವುದೇ ಎಂಥ ಉನ್ನತ ಅಧಿಕಾರಿ ಇದ್ರೂ ಕೂಡ ಅವನ್ನ ತನಿಖೆ ಒಳಗೆ ಒಳಪಡಿಸಿ
ತನಿಖೆ ಮಾಡಿಸಿ ಅವರಿಗೂ ಕೂಡ ಶಿಕ್ಷೆಯನ್ನು ಕೊಡಿಸುವಂತ ಒಂದು ವ್ಯವಸ್ಥೆಯನ್ನ ಈ ರೈತ ಸಂಘದ ಮಹಾ ಒಕ್ಕೂಟದಿಂದ ನಾವು ಖಂಡಿತವಾಗ್ಲೂ ಅದ್ರಾಗ ಯಶಸ್ವಿ ಆಕ್ಕವಂತ ಅನ್ನುವಂತ ಭರವಸೆ ನಮ್ಮಲ್ಲಿ ಎಲ್ಲರಿಗೂ ಮೂಡೈತಿ. ಅದಕ್ಕಾಗಿ ಇದಕ್ಕೆ ಎಲ್ಲರೂ ಸಹಕಾರ ನೀಡಿದಾರ. ಇನ್ನೂ ಹೆಚ್ಚಿನ ಪ್ರಮಾಣದೊಳಗ ಇದನ್ನ ತನಿಖೆ ಮಾಡಿಸೋದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ವಿ. ಇಂಥ ಸಂದರ್ಭದಲ್ಲಿ ಸಾಕಷ್ಟು ಒಂದ್ ರೀತಿ ಎಲ್ಲ ಇದಾಯ್ತು, ಹೇಳಿ ಸರ್. ನಮ್ಮ ಬಂಡಮ್ಮ ತಾಯಿಗೆ ನಮಸ್ಕರಿಸುತ್ತಾ ಇವತ್ತ ಈ ಹೋರಾಟದ ಅಲ್ಪ ವಿರಾಮವನ್ನು ಕೊಡ್ತಾ ಇದ್ದೀವಿ. ಏನಂದ್ರೆ ಈಗಾಗಲೇ ನಾವು ಈಗ ಒಂದು 7 ದಿವಸದಿಂದ ಹೋರಾಟ ಮಾಡ್ತಾ ಇದ್ವಿ. ಈ ಸಕ್ಕರೆ ಕಾರ್ಖಾನೆಯಲ್ಲಿ ತುಂಬಾ ಅವ್ಯವಹಾರಗಳಾಗಿದ್ದಕ್ಕೋಸ್ಕರ ಅದನ್ನ CBI ಅಥವಾ ಉನ್ನತ ಮಟ್ಟದ ತನಿಖೆ ಆಗಲೇಬೇಕು ಅಂತ ನಾವು ಪಟ್ಟು ಹಿಡಿದಿದ್ವಿ. ಅದಕ್ಕೋಸ್ಕರ ನಿನ್ನೆಯ ವಾರ್ಷಿಕ ಮಹಾಸಭೆಯಲ್ಲಿ ನಮ್ಮ ಎಲ್ಲ ಬೇಡಿಕೆಗಳಿಗೂ ಆಡಳಿತ ಮಂಡಳಿಯವರು ಒಪ್ಪಿಗೆ ಕೊಟ್ಟಿದ್ದಾರೆ. ಹೀಗಾಗಿ ಈ ನಮ್ಮ ಹೋರಾಟಕ್ಕೆ ಸಂದ ಜಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೂ ಇನ್ನು ಮುಂದೆ ನಾವು ಈ ಹೋರಾಟದ ತನಿಖೆಯನ್ನು ಯಾವ ರೀತಿ ಪ್ರಾರಂಭಿಸಬೇಕು, ಈಗ ಆಡಳಿತ ಮಂಡಳಿಯವರು ಆಡಿಟ್ ಆಗಿಲ್ಲ ಅಂತಾರೆ, ಆಡಿಟ್ ಮಾಡಲಿಕ್ಕೆ ಹಾಗೂ ಇನ್ನೂ ನಾನಾ ಥರದ ಅಫಿಷಿಯಲ್ ಯಾವುದೇ ಥರದ ಚಟುವಟಿಕೆಗಳಿಗೆ ನಾವು ಅದಕ್ಕೆ ಹೆಚ್ಚು ಆಸಕ್ತಿ ಕೊಟ್ಟು ಆಡಳಿತ ಮಂಡಳಿ ಜೊತೆಗೆ MD ಅವ್ರ ಜೊತೆಗೆ ನಾವು ನಿಂತು ಅದನ್ನು ಬೇಗ ಆಡಿಟ್ ಮಾಡಿಸಿ ಬೇಗನೆ ಇದರಲ್ಲಿ ಯಾರು ತಪ್ಪಿತಸ್ಥದ ಅವರಿಗೆ ಶಿಕ್ಷೆ ಆಗಬೇಕು, ಯಾರು ಇದರ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೋ ಅವರು ವಾಪಸ್ ತುಂಬಬೇಕು ಅಂತ ನಾವು ಇವತ್ತು ನಿರ್ಧಾರ ಮಾಡಿ ಈಗ ಅಲ್ಪ ವಿರಾಮವನ್ನು ಕೊಡ್ತಾ ಇದ್ದೀವಿ. ಇನ್ನು ಮುಂದೆ ಎಲ್ಲಿ ಬೆಂಗಳೂರಿಗೆ ಹೋಗೋದಾಗ್ಬೋದು ಅಥವಾ ಎಲ್ಲಿ ಲೋಕಾಯುಕ್ತಕ್ಕೆ ಹೋಗೋದಾಗ್ಬೋದು, CBI ಹೋಗೋದಾಗ್ಬೋದು. ಅದಕ್ಕೋಸ್ಕರ ಆ ಕೆಲಸಕ್ಕೆ ನಾವು ಇವತ್ತಿನಿಂದ ನಾಳೆಯಿಂದ ಅದಕ್ಕೆ ಬೆನ್ನು ಹತ್ತೀವಿ ಅಂತೇಳಿ ಇವತ್ತು ನಾನು ನನ್ನ 2 ಮಾತು. ಈ ಹೋರಾಟ ಕೈಬಿಟ್ಟಿರುವ ಬಗ್ಗೆ ಮಾಹಿತಿಯನ್ನು ನೀಡಿದವರು, ಒಟ್ಟಾರೆ ಸತತ 7 ದಿವಸಗಳಿಂದ ನಡೆಯುತ್ತಿದ್ದ ಅಹೋರಾತ್ರಿ ಹೋರಾಟ ನಿನ್ನೆಗೆ ಬ್ರೇಕ್ ಬಿದ್ದಂತಾಗಿದೆ. ಬ್ಯೂರೋ ರಿಪೋರ್ಟ್, ಬಸವರಾಜು, ಭಾರತ ವೈಭವ ನ್ಯೂಸ್, ಕಿತ್ತೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.